ಸ್ನೇಹಿತರೆ, ಒಬ್ಬ ಅತ್ಯಾಚಾರಿ ಸಂತ್ರಸ್ತ ಆಗೋದಕ್ಕೆ ಚಾನ್ಸ್ ಇದೆಯಾ? ಒಬ್ಬ ಅತ್ಯಾಚಾರಿಯ ಪರವಾಗಿ ನಿಂತ್ಕೊಂಡಿರುವಂತಹ ವ್ಯಕ್ತಿ ಸಂತ್ರಸ್ತ ಆಗುವ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಖಂಡಿತ ಇಲ್ಲ ಮೇಡಮ್ ಅಂತ ಹೇಳ್ತೀರಾ. ಸರಿ, BNSS 2 clause 1 clause Y ಏನ್ ಹೇಳುತ್ತೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸಂತ್ರಸ್ತರು ಯಾರಾಗ್ಬೋದು ಅಂತ ನೀವು ಕೇಳಬೇಕು. ಈಗ ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ, ಯಾರನ್ನ ಕೊಂದು ಹಾಕಿರ್ತಾರೆ, ಆ ಹೆಣ್ಮಗಳು ಸಂತ್ರಸ್ತೆ, ಮೊದಲ ಸಂತ್ರಸ್ತೆ ಅಂತ ಹೇಳ್ಬೋದು. ಆಕೆ ಇವತ್ತು ಜೀವದಲ್ಲಿ ಇಲ್ಲದೆ ಇರೋ ಕಾರಣ ಆಕೆಯ ಕುಟುಂಬದವರು ಸಂತ್ರಸ್ತರು. ಯಾಕಂದ್ರೆ ತಮ್ಮ ಮಗಳನ್ನ ಕಳ್ಕೊಂಡಿರ್ತಾರೆ, ಅದಕ್ಕೆ ಅವರು ಸಂತ್ರಸ್ತರಾಗ್ತಾರೆ. ಆ ಹೆಣ್ಮಗಳ ತಾಯಿ, ಆ ಹೆಣ್ಮಗಳ ತಂದೆ, ಅಕ್ಕ ತಂಗಿಯರು, ಅವ್ರ ಕುಟುಂಬದವರು, ಇವರೆಲ್ಲರೂ ಸಂತ್ರಸ್ತರಾಗ್ತಾರೆ. ಸರಿ, ಆಕೆಗೆ ಒಂದು ಹಲವು ವರ್ಷಗಳು ಕಳೆದ್ರೂ ನ್ಯಾಯ ಸಿಗದೆ ಇರೋದನ್ನ ಗಮನಿಸಿದ ಅಲ್ಲಿನ ಗ್ರಾಮಸ್ಥರೇನಾದ್ರೂ ಹೋರಾಟ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವರು ಕೂಡ ಸಂತ್ರಸ್ತರಾಗ್ತಾರೆ. ಯಾಕಂದ್ರೆ ಅವರು ಹೋರಾಟ ಮಾಡ್ತಾ ಇರೋದು ಪ್ರಭಾವಿಗಳ ವಿರುದ್ಧ ಅಂತ ಆಗತ್ತೆ. ಅವರ ವಿರುದ್ಧ ಒಂದಷ್ಟು ಪಿತೂರಿಗಳು ನಡಿಬೋದು, ಅವರ ವಿರುದ್ಧ ಒಂದಷ್ಟು ಅಟ್ಯಾಕ್ಗಳು ನಡಿಬೋದು, ಅವರು ಕೂಡ ಸಂತ್ರಸ್ತರಾಗ್ತಾರೆ. ಜೊತೆಗೆ ಪತ್ರಕರ್ತರು ಅವರಿಗೆ ಸಪೋರ್ಟ್ಗೆ ನಿಂತ್ಕೊಳ್ತಾರೆ ಅಂತ ನೆನ್ಸ್ಕೊಳ್ಳಿ. ಒಂದು ಹೆಣ್ಮಗಳಿಗೆ ಈ ತರ ಒಂದು ಭಾಗದಲ್ಲಿ ಅನ್ಯಾಯ ಆಗೋಗ್ಬಿಟ್ಟಿದ್ಯಪ್ಪ, ನಾವು ಹೋಗಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಈ ಭಾರತ ಭೂಮಿಯಲ್ಲಿ ಯಾವುದೇ ಹೆಣ್ಮಗಳಿಗೂ ಆ ರೀತಿಯಾದ ಒಂದು ಕೆಟ್ಟ ಪರಿಸ್ಥಿತಿ ಬರಬಾರದಿತ್ತು ಅಂತ ಹೇಳಿ ಒಂದಷ್ಟು ಜನ ಪತ್ರಕರ್ತರು ನಿಂತ್ಕೊಳ್ತಾರೆ, ಹೋರಾಟಗಾರರು ನಿಂತ್ಕೊಳ್ತಾರೆ. ಇವ್ರ ಮೇಲೆಲ್ಲ ಈ ಪ್ರಭಾವಿಗಳು ಈ ಒಂದು ಸಿಸ್ಟಮ್ ಅನ್ನ ಬಳಸ್ಕೊಂಡು ಅಟ್ಯಾಕ್ ಮಾಡಿದ್ರೆ ಅವರು ಕೂಡ ಸಂತ್ರಸ್ತರಾಗಿ ಬಿಡ್ತಾರೆ. ಅವರಿಗೂ ಫೈನಾನ್ಷಿಯಲ್ ಲಾಸ್ ಆಗ್ಬಿಡತ್ತೆ. ಹೇಗೆ ಫೈನಾನ್ಷಿಯಲ್ ಲಾಸ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹೋರಾಟ ಮಾಡುವ ಬರದಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಬಿಟ್ಟಿರ್ತಾರೆ. ಹೋರಾಟ ಮಾಡುವ ಒಂದು ಉತ್ಸಾಹದಲ್ಲಿ ಅವರು ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ, ನ್ಯಾಯ ಮಾತಾಡ್ತಾ ಇರೋದ್ರಲ್ಲಿ ಅದನ್ನ ಗಮನಿಸಿದಂತಹ ಈ ಪ್ರಭಾವಿಗಳು ಅವ್ರಿಗೆ ಅನ್ಯಾಯ ಮಾಡಿರ್ಬೋದು. ಅದರಿಂದ ಅವ್ರಿಗೆ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ರೆಪ್ಯುಟೇಷನ್ ಹಾಳಾಗಿರ್ಬೋದು, ಅವರ ಒಂದು ದಶಕದ ವಯಸ್ಸೇ ಕಳೆದೋಗಿರ್ಬೋದು. ಒಂದು ದಶಕದ ವಯಸ್ಸು ಅಂತ ಹೇಳಿದ್ರೆ ಬರೋಬ್ಬರಿ ಒಂದು 10 ವರ್ಷನೇ ಕಳೆದೋಗ್ಬಿಟ್ಟಿರ್ಬೋದು. ಆದ್ರೂ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿಲ್ದೆ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ಯಾರನ್ನೆಲ್ಲ ಸಂತ್ರಸ್ತರು ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಈ ಏನು ನಮ್ಮ ಕಾನೂನು BNNS ಅಲ್ಲಿ 2 clause 1 clause Y ಏನ್ ಹೇಳತ್ತೆ ಅಂದ್ರೆ ಇವರನ್ನೆಲ್ಲ ಸಂತ್ರಸ್ತರು ಅಂತ ಹೇಳತ್ತೆ. ಸರಿ, ಹಾಗಾದ್ರೆ ಈ ಪ್ರಭಾವಿಗಳು ಇರ್ತಾರಲ್ಲ, ಇವರನ್ನೆಲ್ಲ ಇಷ್ಟು ಆಟ ಆಡಿಸ್ತಾ ಇರ್ತಾರಲ್ಲ ಸಿಸ್ಟಮ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಅಕ್ಯೂಸ್ಡ್ ಅಂತ ಕರೀತಾರೆ. ಅಂದ್ರೆ ಆರೋಪವನ್ನು ಒತ್ತಿರುವಂತವರು, ಆರೋಪಿಗಳು ಅಂತ ಕರೀತಾರೆ. ಆದ್ರೆ ಈ ಆರೋಪಿಗಳು ಸರಿ, ಈ ಎಲ್ಲ ಆಟ 10 ವರ್ಷ ಆಡಿದ್ರು ಕೂಡ, ಈ ಎಷ್ಟೇ ನಾವು ಪ್ರಭಾವ ಬೀರಿದ್ರು, ಒಂದು ಕಡೆಯಿಂದ ಸರ್ಕಾರದ ಕಡೆಯಿಂದ, ಒಂದು ಕಡೆ ಸಿಸ್ಟಮ್ನ ಕೊಂಡ್ಕೊಳ್ಳೋ ಅಂಥದ್ದು, ಡಿಪಾರ್ಟ್ಮೆಂಟ್ನ ಕೊಂಡ್ಕೊಳ್ಳೋ ಅಂಥದ್ದು, ಹೋರಾಟಗಾರನ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂಥದ್ದು, ಪ್ರತಿಯೊಂದನ್ನು ಮಾಡಿದಂತಹ ಈ ಪ್ರಭಾವಿಗಳಿಗೆ ಒಂದು ಅರ್ಥ ಆಗತ್ತೆ, ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಸೋಮ ಹೋದ್ರೆ ಭೀಮ ಬರ್ತಾನೆ, ಭೀಮ ಹೋದ್ರೆ ಶಿಲ್ಪ ಬರ್ತಾರೆ, ಶಿಲ್ಪ ಹೋದ್ರೆ ಇನ್ಯಾರೋ ಗಂಗಾ ಬರ್ತಾರೆ, ಯಾವ್ದೋ ದೇವತೆ ಬರ್ತಾಳೆ, ಹೋರಾಟ ನಡೀತಾನೆ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಮಾಡ್ಕೊಂಡಾಗ ಇವ್ರೇನ್ ಮಾಡ್ತಾರೆ, ನಾವೇ ಸಂತ್ರಸ್ತರು ಸ್ವಾಮಿ, ನಮ್ ವಿರುದ್ಧ ಸಿಕ್ಕಾಪಟ್ಟೆ ಹೋರಾಟಗಳನ್ನ ಮಾಡಿ ನಮ್ ರೆಪ್ಯುಟೇಷನ್ ಸಮಾಜದಲ್ಲಿ ಹಾಳಾಗೋಗ್ಬಿಡ್ತಾ ಇದೆ ಅಂತ BNNS 2 clause 1 clause Y ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಈ ಕೇಸಲ್ಲಿ ನಮ್ಮನ್ನೇ ಸಂತ್ರಸ್ತರನ್ನಾಗಿ ಪರಿಗಣಿಸ್ಬೇಕು ಮಹಾಸ್ವಾಮಿಗಳೇ ಅಂತ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕೊಂಡ್ ಬಿಡ್ತಾರೆ. ಸರಿ, ಇಲ್ಲಿ ವಿಶೇಷವಾಗಿ ಕಾಣಿಸೋದೇನಪ್ಪಾ ಅಂತ ಹೇಳಿದ್ರೆ, ದೊಡ್ಡ ಬಂಗ್ಲಾ ಇರ್ಬೋದು, ದೊಡ್ಡ ಅರಮನೆ ಇರ್ಬೋದು, ಅದ್ರಲ್ಲಿ ಆರಾಮಾಗಿ ಐಷಾರಾಮಿ ಜೀವನ ಮಾಡ್ತಾ ಇರೋರು ಇರ್ಬೋದು, ಇವರೆಲ್ಲ ಹೆಂಗೆ ಸಂತ್ರಸ್ತರಾಗ್ಬಿಟ್ರು? ಆಶ್ಚರ್ಯ ಆಗಲ್ವಾ? ಆಶ್ಚರ್ಯ ಆಗ್ಲೇಬೇಕು, ಆಬ್ವಿಯಸ್ಲಿ. ಸರಿ, ಇವ್ರು ಬಂದು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ಹೋರಾಟಗಾರರು ಪಾಪ ಅವ್ರ ಕೇಸಿಗೆ ಅವ್ರು ವಕೀಲರು ಇಟ್ಕೊಂಡು ಆ ಕೇಸ್ ನಡ್ಸಕ್ಕೇನೆ ಪಾಪ ಕಷ್ಟಪಡ್ತಾ ಇರ್ತಾರೆ. ಯಾರು? ಈ ಸಂತ್ರಸ್ತೆಯ ಕುಟುಂಬದವ್ರು ಇರ್ಬೋದು, ಈ ಸಂತ್ರಸ್ತೆಯ ಏನೋ ಪರ ಹೋರಾಟಗಾರರು ಇರ್ಬೋದು, ಪತ್ರಕರ್ತರು ಇರ್ಬೋದು, ಇವರೆಲ್ಲರೂ
ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಪಾಪ. ಇವರೆಲ್ಲ ಏನು ಅವರ ಸೇವಿಂಗ್ಸ್ ಅಲ್ಲಿ ಒಂಚೂರು ಎತ್ತಿಟ್ಟು ಯಾವುದೋ ಒಂದು ಲಾಯರ್ ಅನ್ನ ಸಹಾಯ ಪಡ್ಕೊಂಡು ಆ ಲಾಯರ್ಗಳು ಕೂಡ ಪಾಪ ಇವ್ರಿಗೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ತರ ಒಂದು ಸಿಚುವೇಶನ್. ಈ ಸಿಚುವೇಶನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಸುರಿದು ಸಮಾಜದಲ್ಲಿ ಗಣ್ಯಾತಿ ಗಣ್ಯ ಜೊತೆಗೆ ರೆಪ್ಯೂಟೆಡ್ ಕೌನ್ಸಿಲ್ಸ್ ಅನ್ನ ಹೈಯರ್ ಮಾಡಿಕೊಂಡು ನಾವು ಸಂತ್ರಸ್ತರು ಸ್ವಾಮಿ ಅಂತ ಕೇಳುವಂತಹ ಈ ಪರಿಸ್ಥಿತಿಯಲ್ಲಿ ಪಾಪ ಜರ್ಜರು ಅವರೆಷ್ಟು ಸಂತ್ರಸ್ತರಾಗಬೇಕಾಗತ್ತೆ ಅಲ್ಲ, ಅವರೆಷ್ಟು ಸಂಕಷ್ಟದಲ್ಲಿ ಇರ್ತಾರೆ ಅಂತ. ಈ ತರ ಒಂದು ಕ್ಲಿಷ್ಟ ಪರಿಸ್ಥಿತಿ, ಕ್ಲಿಷ್ಟ ಜಡ್ಜ್ಮೆಂಟ್ ಅನ್ನ ಕೊಡಬೇಕು ಅಥವಾ ಈ ತರ ಒಂದು ಕ್ಲಿಷ್ಟ ಒಂದು ಪರಿಸ್ಥಿತಿ ಬಂದ್ಬಿಟ್ಟಾಗ ಸರಿ. ಆದ್ರೂ ಕಾನೂನು ಏನ್ ಹೇಳತ್ತೆ? ಕಾನೂನು ಮುಖ್ಯ ಆಗತ್ತೆ. ನಾವ್ ಯಾವತ್ತೂ ನ್ಯಾಯಾಲಯಕ್ಕೆ ಹೋದಾಗ ಕಾನೂನು ಮುಖ್ಯ ಆಗತ್ತೆ. ಇವರು ಶ್ರೀಮಂತರು, ಇವರು ಬಡವರು, ಅವೆಲ್ಲ ಏನು ಬರಲ್ಲ ಅಲ್ಲಿ. ಸೆಕ್ಷನ್ ಏನ್ ಹೇಳತ್ತೆ ಅನ್ನೋದೇ ಮುಖ್ಯ. ಸೆಕ್ಷನ್ ನ ಪ್ರಕಾರ ನೋಡಿದ್ರೆ ಅಲ್ಲಿ ಒಂದು ಹೆಣ್ಮಗಳು ಜೀವ ಕಳ್ಕೊಂಡಿದ್ದಾಳೆ, ಮಾನ ಪ್ರಾಣ ಎಲ್ಲವನ್ನು ಕಳ್ಕೊಂಡು ಬರೋಬ್ಬರಿ ಒಂದು 13 ವರ್ಷ ಆಗೋಗ್ಬಿಟ್ಟಿದೆ, ಒಂದು ದಶಕನೇ ಕಳೆದೋಗ್ಬಿಟ್ಟಿದೆ. ಆಕೆ ಇವತ್ತೇನಾದ್ರು ಬದುಕಿದ್ರೆ ಮದ್ವೆ ಆಗಿ ಒಂದ್ 4 ಮಕ್ಕಳಾಗಿ ಇಲ್ಲ ಎಲ್ಲೋ ಒಂದ್ ದೊಡ್ಡ ಆಫೀಸರ್ ಆಗಿ ಹೇಗೋ ಈ ಸಮಾಜದಲ್ಲಿ ಬಹಳ ಚೆನ್ನಾಗಿ ಬದುಕ್ತಾ ಇದ್ಲು ಅನ್ನುವಂತಹ ಕಲ್ಪನೆ ಅವ್ರ ತಂದೆ ತಾಯಿಗೆ, ಅವರ ಫ್ರೆಂಡ್ಸಿಗೆ, ಅವರ ಹೋರಾಟಗಾರರಿಗೆಲ್ಲ ಇರುತ್ತೆ. ಈ ತರ ಒಂದ್ ಸಂದರ್ಭದಲ್ಲಿ ಇವರು ಅದೇನೋ ಹೇಳ್ತಾರಲ್ಲ, ಹಂಗೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಒಂದು ಚಿಕ್ಕದೊಂದು ಸ್ಟೋರಿ ಹೇಳ್ಬಿಡ್ತೀನಿ, ಮಾರಲ್ ಸ್ಟೋರಿ. ಜೋರಾಗಿ ಮಳೆ ಬರ್ತಾ ಇತ್ತಂತೆ ಸಂತೆನಲ್ಲಿ. ಒಬ್ಬ ಉಪ್ಪಿನ ವ್ಯಾಪಾರಿ ಇದ್ನಂತೆ. ಸುಮ್ನೆ ಮೌನವಾಗಿ ಉಪ್ಪು ಕರ್ಕೊಂಡು ಹೋಗ್ತಾ ಇತ್ತಂತೆ, ಮಳೆ ಬೀಳ್ತಾ ಇರೋದಕ್ಕೆ ಸುಮ್ನೆ ಕೂತಿದ್ನಂತೆ. ಒಬ್ಬ ತೆಂಗಿನಕಾಯಿ ವ್ಯಾಪಾರಿ ನೆಲದಲ್ಲಿ ಬಿದ್ದು ಹೊರಲಾಡ್ತಾ ಇದ್ನಂತೆ. ಅರ್ಥ ಆಗಿರ್ಬೋದು ಈಗಾಗ್ಲೇ. ನಿಜವಾಗ್ಲೂ ನಷ್ಟಕ್ಕೆ ಒಳಗಾಗಿರುವಂತಹ ಉಪ್ಪಿನ ವ್ಯಾಪಾರಿ ಯಾರು ಅಂದ್ರೆ ನಿಜವಾದ ಸಂತ್ರಸ್ತ. ಈ ತೆಂಗಿನಕಾಯಿ ಮಳೆನಲ್ಲಿ ನೆಂದ್ರೆ ಏನಾಗತ್ರಿ? ತೆಂಗಿನಕಾಯಿ ಅಲ್ಲೇ ಇರುತ್ತೆ, ಏನೂ ಆಗಲ್ಲ, ಎಲ್ಲೂ ಕೊಚ್ಕೊಂಡು ಹೋಗಲ್ಲ. ಆ ರೀತಿಯಾಗಿ ಆಗಿದೆ ಒಂದು ಕೇಸಲ್ಲಿ ಅಂತ ಹೇಳಕ್ಕೆ ಬಹಳ ನನಗೂ ಬೇಜಾರು ಅನ್ಸತ್ತೆ. ಅಂದ್ರೆ ಒಬ್ಬ ಸಂತ್ರಸ್ತೆ ಯಾರು ಅಥವಾ ಸಂತ್ರಸ್ತರು ಯಾರು ಅನ್ನುವಂತಹ ಒಂದು ಜ್ಞಾನ ಇಲ್ದಂತವರು ಕೂಡ ಇದ್ದಾರಲ್ಲ ಸಮಾಜದಲ್ಲಿ. ಈ ರೀತಿಯಾದ ಒಂದು ಅಪ್ಲಿಕೇಶನ್ಸ್ ಅನ್ನು ಕೂಡ ಹಾಕೊಳ್ತಾರಲ್ಲ ಅನ್ನುವಂತಹ ಬೇಸರ ಆಗತ್ತೆ ಕೆಲವೊಮ್ಮೆ. ಯಾವ ಕೇಸು ಏನು ಅವೆಲ್ಲ ನಿಮ್ಗೆ ಅರ್ಥ ಆಗ್ಬೇಕಷ್ಟೆ, ನಾನು ಯಾವ ಕೇಸ್ ಬಗ್ಗೆ ಮಾತಾಡ್ದೆ ಅಂತ. ಅದು ನಿಮ್ಮ ಕಲ್ಪನೆಗೆ ಬಿಟ್ಟಿರೋ ಅಂತದ್ದು. ಈ ರೀತಿಯಾಗಿ ಎಲ್ಲಿ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಅದೆಲ್ಲವನ್ನು ನೀವೇ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಯಾಕೆ ಈ ರೀತಿ ಆಗತ್ತೆ? ಹೋರಾಟಗಾರರನ್ನ ನೀವು ಫಾರಿನಿಂದ ಫಂಡ್ ತಗತ್ತೀರಿ ಅಂತಾರೆ. ಫಾರಿನಿಂದ ಫಂಡ್ ತಗೊಂಡ್ರೆ ಪಾಪ ಓಡಾಡಕ್ಕೆ ದೊಡ್ಡ ಐಷಾರಾಮಿ ಕಾರ್ಗಳು ಇಟ್ಕೋಬೋದಲ್ವೇನ್ರಿ? ಐಷಾರಾಮಿ ಕಾರಲ್ಲಿ ಓಡಾಡೋರು ಇವತ್ತು ಸಂತ್ರಸ್ತರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪಾಪ ಅವರೊಂದು ಯಾರು ನಮ್ಗೆ ಫ್ರೀಯಾಗಿ ಈ ಸಂತ್ರಸ್ತೆಗೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗೋಗಿದೆ, ಫ್ರೀಯಾಗಿ ಕಾನೂನು ರೀತಿ ನಮಗೆ ಸಲಹೆಗಳನ್ನ ಕೊಡ್ತಾರೆ ಅಂತ ಅವರು ಹೋರಾಡ್ತಾ ಇದ್ದಾರೆ. ಈ ಕಡೆ ಬೇಕಾದಷ್ಟು ಕೊಟ್ಟು ಒಳ್ಳೆ ರೆಪ್ಯೂಟೆಡ್ ಅಡ್ವೊಕೇಟ್ಸ್ ನ ಹೈಯರ್ ಮಾಡ್ಕೊಳ್ಳೋರು ಒಂದ್ ಕಡೆ. ಆ ತರ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಇವತ್ತು ಅಂತ ಹೇಳಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಬಹಳ ಬೇಜಾರು ಕೂಡ ಆಗತ್ತೆ. ಇವರು ಪರ ಮಾತಾಡೋದಕ್ಕೆ ಬಾಡಿಗೆ ಭಾಷಣಗಾರರು ಬೇರೆ. ಮೊನ್ನೆ ತಾನೇ 3 ಜನಕ್ಕೆ ಇನ್ನೊಬ್ರು ಯಾರೋ ಒಬ್ರು ಒಳ್ಳೆ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು 3 ಜನರನ್ನ ಒಳಗಾಕ್ಸಕ್ಕೆ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್ ಅಂತ ಹೇಳ್ತಾ, ನಿಮ್ಗೆ ನಾನು ಯಾವ ಕತೆ ಹೇಳ್ದೆ, ಯಾರ ಬಗ್ಗೆ ಹೇಳ್ದೆ, ಯಾರು ಸಂತ್ರಸ್ತರು ಅಲ್ಲ, ಸಂತ್ರಸ್ತರಾಗ ಹೊರಟಿದ್ದಾರೆ ಈಗ, ಅವ್ರು ಖಂಡಿತ ಆಗೋದು ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿಯಾದ ಹೆಚ್ಚಿನ ವಿಶ್ಲೇಷಣೆಗಳಿಗೋಸ್ಕರ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.